ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಮಗಳ ಸ್ಕೂಲಲ್ಲಿ ಸೆಂಡ್ ಆಫ್ ಇದೆ. 10th ಸ್ಟ್ಯಾಂಡರ್ಡ್ ಅವಳು ಇವತ್ತು ಸೆಂಡ್ ಆಫ್ ಇಟ್ಕೊಂಡಿದ್ದಾರೆ. ಇನ್ನೊಂದು 3 days ಬಿಟ್ಟು ಎಕ್ಸಾಮ್ಸ್ ಇದೆ. ಓಕೆ, ಎಲ್ಲ 10th ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಬರೀರಿ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇನ್ನು ಸ್ನಾನ ಪೂಜೆ ಎಲ್ಲ ಆಯಿತು, ತಿಂಡಿನೂ ಆಯಿತು. ಇನ್ನು ಬೇಗ ರೆಡಿಯಾಗಿ ಹೊರಡಬೇಕು. 10:30ಗೆ ಬರೋಕ್ಕೆ ಹೇಳಿದ್ರೆ ಇನ್ನೇನು ಟೈಮ್ ಆಗ್ತಾ ಇದೆ. ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಬೇಕೇ ಬೇಕು ರೆಡಿ ಆಗೋಕ್ಕೆ. ಸೀರೆ ಉಟ್ಕೊಂಡು ಹೋಗ್ಬೇಕು. ಅಲ್ಲಿ ಯಾವ ಥರ ಸೆಂಡ್ ಆಫ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಬೇರೆ ಸ್ಕೂಲ್ ಥರ ಅಲ್ಲ ಅಂತ ಹೇಳ್ಬಿಟ್ಟು ಒಂಥರ ಡಿಫ್ರೆಂಟ್ ಇದೆ ನಮ್ಮ ಸ್ಕೂಲು. ಬಂದು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಪೇರೆಂಟ್ಸ್ಗೂ ಒಂಥರ ಖುಷಿ ಆಗುತ್ತೆ, ಹಾಗೆ ಮಕ್ಕಳಿಗೂ ಒಂಥರ ಖುಷಿ ಆಗುತ್ತೆ. ಬನ್ನಿ, ಅಲ್ಲಿ ಹೋದ್ಮೇಲೆ ಏನೆಲ್ಲ ಪ್ರೋಗ್ರಾಮ್ಗಳು ಇರುತ್ತೆ ಅಂತ ತೋರಿಸ್ತೀನಿ. ಓಕೆ, ಈಗ ನಾನು ರೆಡಿಯಾಗಿ ಬರ್ತೀನಿ. ಬೇಗ ಬೇಗ ಟೈಮ್ ಆಗ್ತಾ ಇದೆ. ಎಷ್ಟು ಬೇಗ ಅಂದ್ರೂ ಮಿನಿಮಮ್ಮು ನಾವು ಹೆಣ್ಮಕ್ಳು ರೆಡಿ ಆಗೋಕ್ಕೆ ಹಾಫ್ ಆನ್ ಅವರ್ ಬೇಕೇ ಬೇಕು ಟೈಮು. ಓಕೆ, ಇನ್ನು ರೆಡಿಯಾಗಿ ಹೊರಡಬೇಕು. ಓಕೆ ಫ್ರೆಂಡ್ಸ್, ಬನ್ನಿ. ಇವತ್ತು 10th ಸ್ಟ್ಯಾಂಡರ್ಡ್ ಸೆಂಡ್ ಆಫ್, ಅದು ನಮ್ಮ ಸ್ಕೂಲಲ್ಲಿ ನಮ್ಮ ಮಗಳದು. ಬನ್ನಿ ಹೋಗೋಣ ಫ್ರೆಂಡ್ಸ್. ಈಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ, ಸ್ಕೂಲ್ಗೆ ಹೋಗ್ಬೇಕು. ಆಲ್ರೆಡಿ ಟೈಮ್ ಬಂದು 11 ಗಂಟೆ ಆಯಿತು. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಹೋಗೋಣ. ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಮಕ್ಕಳಿಗೆ ವಿತ್ ಪೇರೆಂಟ್ಸಿಗೂ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಸ್ಕೂಲ್ ಥರ ಇರಲ್ಲ ಇಲ್ಲಿ. ಒಂಥರ ಡಿಫ್ರೆಂಟಾಗಿ ಸೆಂಡ್ ಆಫ್ ಮಾಡ್ತಾರೆ 10th ಅವ್ರಿಗೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ಅಂತ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಎಲ್ಲ ಪೇರೆಂಟ್ಸ್ಗೂ ಸ್ಕೂಲ್ ಕಡೆಯಿಂದ ಇನ್ವೈಟ್ ಮಾಡಿದ್ದಾರೆ. ಬನ್ನಿ, ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ರಾಜಗೋಪಾಲ್ ಸರ್ ಸ್ಪೀಚ್ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಹೋಗೋಣ. ಇದೆಲ್ಲ ಫೋಟೋಸು ಮಕ್ಕಳದಿದೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಂತೆ. ವೆಲ್ಕಮ್ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ವಿಡಿಯೋನ ಎಲ್ಲಿ ಯಾರು ಸ್ಕಿಪ್ ಮಾಡಬೇಡಿ. ಸ್ಪೀಚ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀನಿ, ವಿಡಿಯೋ ಫುಲ್ಲಾಗಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಇಲ್ಲಿ ಪೇರೆಂಟ್ಸ್ಗೆ ಅರಿಶಿಣ ಕುಂಕುಮ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಈಗ ಆಲ್ರೆಡಿ ಸ್ಪೀಚು ರಾಜಗೋಪಾಲ್ ಸರ್ ಮಾಡ್ತಾ ಇದ್ದಾರೆ. ಬನ್ನಿ, ಇದರಲ್ಲಿ ನಾನೇನು ಮಾತಾಡಲ್ಲ, ಓನ್ಲಿ ಸ್ಪೀಚ್ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ಬನ್ನಿ, ಈಗ ಫಸ್ಟ್ ನಾವು ಸ್ಪೀಚ್ ಕೇಳೋಣ. ಬಂದು ಕೂತ್ಕೊಂಡ್ರು, ಅವ್ರೇನೋ ಹೇಳ್ತಾ ಇದ್ರು. ಹಾಗೆ ಒಂದು ನೆನಪಕ್ಕೆ ಬಂತು, ಈ ಹಾಡು ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹೇಳ ಚಂದಕ್ಕಿಂತ ಚಂದ ಹಾಡು ಕೇಳಿದ್ರ? ಚಂದಕ್ಕಿಂತ ಚಂದ ನೀನೆ ಸುಂದರ ಕೇಳಿದ್ರ? ಅದನ್ನ ಸ್ವಲ್ಪ ವಿಭಿನ್ನಗಳನ್ನ ಜಸ್ಟ್ ಒಂದು 2 minutes ಅಲ್ಲಿ ಮಾಡಿದ್ದಷ್ಟೇ. ಏನೋ ತಪ್ಪಿದ್ರೆ ನೀವು ಕ್ಷಮಿಸಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಚಂದಕ್ಕಿಂತ ಚಂದ ನೀವೇ ಸುಂದರ, ಎಲ್ಲ ಸುಂದರವಾಗಿದ್ದೀರ. ಬಂದವರೆಲ್ಲ ಭಾಷಣ ಮಾಡಿ ಹೇಳಿದ್ರು, ನಮ್ಮ ಮಕ್ಕಳು ಏನು ಸೂಪರ್ ಆಗಿದ್ದಾರೆ ಸರ್, ಸ್ಟಾರ್ಸ್ ಅಂತ. ನಿಮಗಿಂತ ಚಂದ ನಮ್ಮ ಗುರು ವೃಂದ, ಕೂಡ್ಲು ಚಂದ, ಶಾಂತಿಪುರ ಚಂದ, ಸೂರ್ಯ ಸಿಟಿನೋ ಚಂದ, ಆದ್ರೆ ಈ ಬ್ರಾಂಚ್ ಎಲ್ಲ ಚಂದಾಪುರದಿಂದ. ಚಂದಕ್ಕಿಂತ ಚಂದ ನೀವೇ ಸುಂದರ. 2 minutes ಅಲ್ಲಷ್ಟೇ. ಯಾವುದೋ ಒಂದು ಪ್ರೋಗ್ರಾಮ್ ಹೋದ್ರೆ 2 minutes ಅಲ್ಲಿ ಏನ್ ಮಾಡಕ್ ಸಾಧ್ಯ ಅನ್ನೋದನ್ನ ಮಾಡುವಂತ ಪ್ರಯತ್ನ. 4 ಬ್ರಾಂಚ್ ಬಂದಿದೆ. 208 ಸ್ಟೂಡೆಂಟ್ಸ್ ಇದ್ದಾರೆ 10th ಅಲ್ಲಿ. ಕೇವಲ 10th ಅಲ್ಲಿ 208 ಸ್ಟೂಡೆಂಟ್ಸ್ ಇದ್ದಾರೆ. 4 ಬ್ರಾಂಚ್ ಸೇರಿಸ್ಕೊಂಡ್ರೆ 4,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. 4,000 ಜನ. ಇದು 30 ವರ್ಷದಿಂದ ಎಷ್ಟು ಲಕ್ಷ ಜನಕ್ಕೆ ವಿದ್ಯೆ ಕೊಟ್ಟಿರ್ತಾರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಲಕ್ಷ ಜನಕ್ಕೆ ವಿದ್ಯೆ ಕೊಟ್ಟಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯ ಅಂತೂ ಆಗಿರಕ್ಕೆ ಸಾಧ್ಯ ಇಲ್ಲ. ಅಸಾಮಾನ್ಯವಾದ ವ್ಯಕ್ತಿ. ಅಷ್ಟೋ ಇನ್ನು ನಮ್ಮ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಇವತ್ತೇ ನಮ್ಮ ಕೊನೆಯ ಭಾಷಣ, ಕೊನೆಯ ಅಡ್ವೈಸ್ ನೀವೆಲ್ಲ ಕೇಳಲೇಬೇಕು. ರಾಜ ಪೌರೋಹಿತ್ಯದ ನಿಧಿಯಾಗು ನೀ ಏ ನಿಧಿ, ಅತಿಯಾದ ನಯ ವಿನಯದ ಅಭಿ ಮತ್ತು ಅಭಿನಯ, ಮೌಲ್ಯತೆಯ ಮೂಲ ಹುಡುಕುತ್ತಿರುವ ಅಮೂಲ್ಯ ಗೌಡ, ಅನನ್ಯತೆ ತಿಳಿಯುತ್ತಿರುವ ಅನುರಾಧ ಶಿರೋಳ,
ಕ್ಷಯವಾಗದಂತೆ ಉಳಿಸು ನಿನ್ನ ಬುದ್ಧಿಯ ಅಕ್ಷಯ ಕುಮಾರ. ಆಯುಷ್ ಸಾಹೋ ಆಯುಷ್ಮಾನ್ ಭವ. ಭೌತಿಕತೆಯ ಭವ್ಯ ಭಾವನೆಗಳ ಭಾರತದ ಮುಂದಿನ ಬಹುಮತ್ವದ ಪ್ರಜೆಗಳಿವರು, ನಮ್ಮವರು. ಭಾವನೆಗಳೆಲ್ಲವೂ ಸಾಕಾರಗೊಳ್ಳಲಿ. ಭಾವನಾ ಕಡಿಯಾಳ. ಬಿಂದುವಂತೆ ಸಂಪೂರ್ಣತೆ ನಿಮ್ಮದಾಗಲಿ. ಬಿಂದ್ಯ ಮತ್ತು ಬಿಂದು ಯಾದವ್. ಚೈತ್ರ ಮಾಸದ ಚೈತನ್ಯಗಳೊಂದಿಗೆ ಇವರ ಹೊಡೆದಾಟ ಹೇಗಾದರೂ ಆಕರ್ಷತೆಗೆ ಕಾರಣವಾದರೂ ಎಲೆಮರೆಯ ಕಾಯಿಯಂತೆ ಕಾಡದೆ ಇರುವ ಸಂತೃಪ್ತರಿವರು. ಮುದ್ದಾದ ದಾರಗಳು ಮುಂದೆ ಬಾರದಿರುವವರು. ಪಾರದರ್ಶಕಕ್ಕೆ ದರ್ಪಣದಂತೆ ದರ್ಪಣ್ ರೆಡ್ಡಿ. ಬೇರೆಯವರ ಕಷ್ಟಗಳಿಗೆ ಸಂಜೀವಿನಿಯಾಗಿ ನೀವೆಲ್ಲರೂ. ಜೀವನ್ ಎಂ, ಜೀವನ್ ವಿ, ಜೀವನ್ ಸಂದೇಶ್, ಜೀವಿತಾ ಎಂ. ಹಣತೆಯು ತನ್ನೊಂದಿಗೆ ಎಣ್ಣೆ ಬತ್ತಿ ಸೇರಿಸಿ ಬೆಳಕು ಮತ್ತು ಪ್ರಖರತೆಗೆ ಹೇಗೆ ಸಾಧನವಾಗಿದೆಯೋ ಹಾಗೆ ಸಾಧನೆಯ ಶಿಖರವನ್ನೇರಿ ಪ್ರಜ್ವಲಿಸುವ ಮುತ್ತು ಹಣತೆಗಳಿವು. ಹಲಸಿನ ಹಣ್ಣಿನಂತೆ ತುಂಬು ಸಿಹಿ ಹರಿಣಿ. ಹರ್ಷಕ್ಕೆ ಹುರುಪು ಕೊಡುವ ಹರ್ಷಿತಾ ಮೈಲಾರಪ್ಪ ಮತ್ತು ಹರ್ಷಿತಾ ಎಂ. ಹಣತೆಯ ನಿಮಗೆ ಇಷ್ಟ. ನಿಮ್ಮ ನಂಬಿಕೆಯ ಬಲವೇ ನಿಮ್ಮ ಮುಷ್ಟಿ. ಸದಾ ಸುಮಧುರ ಬದುಕು ನಿಮ್ಮದಾಗಲಿ. ಪ್ರೀತಿಯ ಸೃಷ್ಟಿ ಶಿಲಾಲ ಶೆಟ್ಟಿ, ಸಂಗೀತ, ಸಾನ್ವಿ, ಸಮೀರಾ, ಶ್ರೇಯಾ, ಶಿವಾನಿ, ಸ್ನೇಹ ಎಲ್ಲರೂ ನನ್ನ ಮುದ್ದು ಮಣಿಮುತ್ತುಗಳು. ಹಾಗೂ ಶಾಂತಿಪುರ ಮತ್ತು ಕೂಡ್ಲಗೇಟ್ ಶಾಲೆಯ ವಿದ್ಯಾರ್ಥಿಗಳ ಹೆಸರು ಚಿರಪರಿಚಿತ ಇಲ್ಲದ ಕಾರಣ ಒಟ್ಟಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಈಗ. ಶಾಂತಿಯ ನೆಲೆಯಲ್ಲಿ, ಶೌರ್ಯದ ನಿಲುವಲ್ಲಿ, ಕೌಶಿಕ್ ಸರ್ ಮತ್ತು ಪದ್ಮಜಾ ಮಾತೆಯ ಮಡಿಲಲ್ಲಿ ನಿಮ್ಮೆಲ್ಲರ ಆಲಯ ಯಾವಾಗಲೂ ಸಿಗಲಿ ನಿಮಗೆ ವಿಜಯೋತ್ಸವದ ಶುಭಾಶಯ. ಹೊಸತನದ ಹೊಸ್ತಿಲು ಯಾವಾಗಲೂ ನಿಮ್ಮದಾಗಲಿ. ಈ ಹೊಸ್ತಿಲು ನಿಮ್ಮ ಭಾಗ್ಯದ ಬಾವೆಲು. ಎಲ್ಲರನ್ನು ಕೂಡಿಸುವುದು ನಿಮ್ಮ ಭಾವ. ಅದಕ್ಕೆ ನಿಮ್ಮನ್ನು ಕರೆಯುವರು ಕೂಟುಗೇಟಿನ ಜೀವ. ಐ ಮಿಸ್ ಯು ಆಲ್. ಲವ್ ಯು. ಥ್ಯಾಂಕ್ ಯು. ದಟ್ ಈಸ್ ಒನ್ ಸ್ಮಾಲ್ ಸ್ಟೋರಿ. ಆಮೇಲೆ ಕಮಿಂಗ್ ಟು ಎಕ್ಸಾಮ್. ಇವಾಗ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ. ನೆಕ್ಸ್ಟ್ 21st ಅಲ್ಲಿ ಏನ್ ಮಾಡಬೇಕು? ಫಸ್ಟ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ ಆಲ್ರೆಡಿ ಗಿವನ್ ಟೀಚರ್ಸ್. ಫಸ್ಟ್ MCQ ಕ್ವಶನ್ಸ್ ಇರುತ್ತಲ್ಲ, ಫಸ್ಟ್ ರೀಡ್ ದ ಕ್ವಶನ್ ಆಲ್ ದ ಮೇನ್. ಓವರ್ ಕಾನ್ಫಿಡೆನ್ಸ್ ಬೇಡ. ನನಗೆ ಬರುತ್ತೆ, ನೀವೇನ್ ಮಾಡ್ತೀರಾ? ಕೆಲವು ಮಕ್ಕಳು ಎಲ್ಲ ಗೊತ್ತು ಆನ್ಸರ್ಸ್, ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ಸ್ ಬರೀಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದಕ್ಕೆ ಫಸ್ಟ್ ಕ್ವಶನ್ ಪೇಪರ್ನ 15 ಮಿನಿಟ್ಸ್ ಅಲ್ಲ 10 ಮಿನಿಟ್ಸ್ ಚೆನ್ನಾಗಿ ಓದಿ ಕ್ವಶನ್, ಆಮೇಲೆ ಅರ್ಥ ಮಾಡ್ಕೊಂಡು ಅಲ್ಲಿ ಫಾರ್ಮುಲಾ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ ಸ್ಟೇಟ್ ರಿಪೀಟ್ ಥಿಯರಮ್ ಅಂತ ಕೇಳಿದ್ರೆ ಸ್ಟೇಟ್ ಅಂಡ್ ಪ್ರೂಫ್ 5 ಮಾರ್ಕ್ಸ್ ತರ ಎಲ್ಲ ಬರೀಬಾರ್ದು. ಓನ್ಲಿ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಸ್ಟೇಟ್ಮೆಂಟ್ ಮಾತ್ರ ಬರೀಬೇಕು. ರಿಗಾರ್ಡಿಂಗ್ ದಟ್ ಮಾರ್ಕ್ಸ್, ಹೌ ಮಚ್ ಮಾರ್ಕ್ಸ್ ಇಸ್ ಅಲಾಟ್ಮೆಂಟ್ ಫಾರ್ ಇನ್ ದಟ್ ಕ್ವಶನ್ ಪೇಪರ್ ಫಸ್ಟ್ ಯು ಶುಡ್ ಸಿ 1 ಮಾರ್ಕ್ಸ್ ಮೀನ್ಸ್ 1 ಮಾರ್ಕ್ಸ್ ಅಷ್ಟೇ ಬರೀಬೇಕು. ಕಂತೆ ಪುರಾಣ ಎಲ್ಲ ಬರೀಬೇಡಿ. ಫಸ್ಟ್ ರೀಡ್ ದ ಕ್ವಶನ್ ಕೇರ್ಫುಲಿ, ಆಲ್ ದ ಮೇನ್ ಯು ಶುಡ್ ಅಟೆಂಡ್. ನೀಟಾಗಿ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹ್ಯಾಂಡ್ ರೈಟಿಂಗ್ ಮೇಲೆ ಸಪೋಸ್ ನೀವು ಅಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಯು ಆರ್ ಗೆಟಿಂಗ್ ಅ ವೆರಿ ಗುಡ್ ಮಾರ್ಕ್ಸ್. ಲಾಸ್ಟ್ ಆಗುತ್ತೆ. ಸೊ ಟೋಟಲ್ ನಾವು ಎಷ್ಟು ಮಾರ್ಕ್ಸ್ ಪ್ರಿಪೇರ್ ಆದ್ವಿ ಇವಾಗ? ಪೋಯಮ್ ಒಂದು ಕ್ವಶನ್, ಇದು 6 ಮಾರ್ಕ್ಸ್ ಪ್ರಿಪೇರ್ ಆದ್ವಿ. ಸೊ ಇವತ್ತೆಲ್ಲ ಮಾತೇ ಇರತ್ತೆ, ಯಾವುದೇ ಡ್ಯಾನ್ಸ್ ಗೀನ್ಸ್ ಆ ಥರದ್ದೇನು ಇರಲ್ಲ. ತಾಳ್ಮೆಯಿಂದ ಎಲ್ಲರೂ ಕುತ್ಕೊಂಡು ಕೇಳಬೇಕಾಗಿ ಕೇಳ್ಕೊತೀನಿ. ಸೊ ಯಾಕಂದ್ರೆ ಇದು ಅಂತಿಮ ಘಟ್ಟ, ಬಹಳ ಪ್ರಮುಖವಾದಂತಹ ಘಟ್ಟ ಆಗಿರೋದ್ರಿಂದ ಸೊ ಮಾತಾಡುವಂಥದ್ದು ಇರತ್ತೆ. ಸೊ ಕೇಳಿಸ್ಕೊಳ್ಬೇಕಾಗಿ ಕೇಳ್ಕೊತಾ ಇದ್ವಿ. ಈಗ You are wrong advice. They always care for you
Bring good name for your parents and for your school, so that they can proudly say, he is my son, she is my daughter. Make them happy always and take their blessings every day before you going out anywhere. You can't see God, but the God has given us God as parents. Never ever argue with them. Make them proud by your good deeds. Always do good in your life. And lastly, I want to say all the best for your exams. Miss you a lot. Thank you. I have some 6 to 7 years experience. I have cleared my CTET. So I am taking science in St. Philomena's Institution, Chandapura. Thanks for this opportunity. So this is the day for students. First of all, a warm welcome once again to my beloved students. Welcome you all the very best. This is the last program in your school life, but this is not the last. More ahead, so many programs you are going to face in your life. So as Sir said, and many teachers address you, 10th standard is just starting of your life. So after finishing your 10th standard, you are going to face so many challenges in your college life, which can build your life very beautiful. That's why don't waste your time. So always you should stay positive in your life, work hard, then only you will get the success. So hard work always give success in your life. So first of all, I would like to say some few words about examination. Exams are not about who's the best, but about who can handle pressure the best. That is very important. So those 3 hours, 15 minutes time is very important in your life during examination. How you are going to handle the pressure, how you are going to present your answers in a booklet, in a proper way, that person, that student will get success in an examination. So how much hard work you done, if those 3 hours, if you wasted, not presented yourself, whatever you have learned from LKG to till 10th standard, you will not get success. That's why presence of mind is very important during the examination. You should not waste your single minute, single second. Whenever you feel low, you are in dilemma situation, always think about the people who can inspire you and who is your inspiration, like your mother. If he want to do, we can do. Like inertia. What is inertia? If the object want to be at rest, it has to be at rest. If a person want to do, we can do. So a person can do. If whatever you want to do in your life, we can do. So that is God finishing the program. I know today you don't have any special classes. After finishing lunch, you will go to home, and afterwards you will call your friends. Hey, what macha, what happened? Today you didn't came. We have enjoyed a lot. So you will call to your parents. Hey, which selfie you taken? Send it to my WhatsApp. So these are all things you will discuss. We know that, okay? Because we have crossed your age. So we know what your mentality, how you will think. But this and all, it's not necessary now, because very less time we have for the preparation and examination. Must focus. Every minute, every second is very important in your life to write your, to give your best in your examination. So of course, some tears will shed today, and I will be so emotional today because from 5th standard onwards, when you are in 5th, I am the class teacher. When you are in the 6th, I am the class teacher. When you are in the 7th, I am the class teacher. 8th, 9th, 10th. Okay, so 5 years, some very good connection, very cordial bond I have. Compared to other teachers, I have all the best. Good luck for your future. Thank you very much, one and all. One more thing. Parents from morning onward sitting here, my sincere gratitude for your time and dedication. We appreciate your active participation in a learning journey from till starting first day to till today. So thank you very much, my dear parents. Without you, this is not possible. So thank you, one and all. Thank you. ಜಗಳ ಆದ್ರೂ ಪರವಾಗಿಲ್ಲ, ಕಂಟಾದ್ರೂ ಪರವಾಗಿಲ್ಲ, ನೀವು ಮೋಸ ಸರ್, ನೀವು ಮೋಸ ಅಂತ ಎಷ್ಟೋ ಜನ ಮೋಸ ಸರ್. ನೀವು ಸೈನ್ಸ್ ಮ್ಯಾಥ್ಸ್ ನೀವು ಒಂಥರ ನೋಡ್ತೀರ, ನಮ್ಮನ್ನೆಲ್ಲ ಒಂಥರ ಅವ್ರದ್ದ ಸಬ್ಜೆಕ್ಟ್, ಅದು ಸಬ್ಜೆಕ್ಟ್ ವಿದ್ಯಾರ್ಥಿಗಳದ್ದು. ಸೈನ್ಸ್ ಮ್ಯಾಥ್ಸ್ ನಾವ್ ಯಾಕೆ ಒಂಥರ ನೋಡೋಣ, ಆ ಥರ ನೋಡೋದಿಲ್ಲ.
15 ದಿವಸ ಇವ್ರಿಗೆ ಆಗಲ್ಲ ಅಂತ. ಅದ್ರ ನಡುವೆ 3 ಎಕ್ಸಾಮ್ ಮತ್ತು ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ಇಷ್ಟು 3 ಎಕ್ಸಾಮ್ ಮಾಡಿ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತಿ ಇಲ್ಲ ಬೇರೆ ಬ್ರಾಂಚಲ್ಲಿ. ಇಲ್ಲಿ ವಿಶ್ಲೇಷಣೆ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಕೂಡ ಫೇಲ್ ಆಗಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಂದಾಪುರ ಅಲೋನ್ 122 ಸ್ಟೂಡೆಂಟ್ಸ್, 122 ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬನು ಫೇಲ್ ಆಗಿಲ್ಲ ಅಂತಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ನನಗೆ ಒಂದು ಹೆಮ್ಮೆ ವಿಷಯ ಅಂತಂದ್ರೆ ನನ್ನ ಸಬ್ಜೆಕ್ಟು ಇಂಗ್ಲಿಷೇ ಅಲ್ಲ. ಫಸ್ಟ್ ಸೈನ್ಸ್ ತಗೊಳ್ತಾ ಇದ್ದಿದ್ದು, ನಂತರ ಮ್ಯಾಥ್ಸ್ ತಗೊಂಡೆ. ಮ್ಯಾಥ್ಸ್ ಸೈನ್ಸ್ ಎಲ್ಲ ಓಕೆ, ನೋ ಪ್ರಾಬ್ಲಮ್. ಇಂಗ್ಲಿಷ್ ತಗೊಳ್ಳುವಂತ ಸಂದರ್ಭ ಬಂತು. ಈ ಮಕ್ಕಳು ಸ್ವಲ್ಪ ಬಂದು ಇಂಗ್ಲಿಷ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೀತು ಮೇಡಮ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಕೆಲವು ಸಲ ಮಕ್ಕಳು ಸರ್ ಈ ಡೌಟು ಆ ಡೌಟ್ ಅಂತ ಬಂದಾಗ ನನಗೆ ಖುಷಿಯಾದ ವಿಷಯ, ಇಂಗ್ಲಿಷ್ ಪಾಠನೂ ಮಾಡಿದ್ದೀನಿ ಇವ್ರಿಗೆ. ಆ ಇಂಗ್ಲಿಷ್ ಪಾಠನೂ ಮೆಚ್ಕೊಂಡಿದ್ದಾರೆ. ಅದೇ ರೀತಿ ಪರಂಪರೆ ಎಲ್ಲ ಟೀಚರ್ಸ್ಗೂ ಬರಬೇಕು. ಯಾವಾಗ ನಾವು ವಿದ್ಯೆ ಕಲ್ತಿರ್ತೀವಲ್ಲ, ತಿಳ್ಕೊಳ್ಳಿ ಮಕ್ಕಳ, ವಿದ್ಯೆನ ಕಲ್ತಂತ ಗುರು ಇರ್ತಾರಲ್ಲ, ಗುರುಗೆ ಬೆಲೆ ಕೊಡುವಂತ ಶಕ್ತಿ ನಿನಗಿದ್ರೆ, ಆ ಒಂದು ಬುದ್ಧಿ ನಿನಗಿದ್ರೆ, ನೀನು ಲೈಫ್ ಫುಲ್ ನೀನು ಚೆನ್ನಾಗೇ ಇರ್ತೀಯ. ನಿನಗೆ ವಿದ್ಯೆ ಹೇಳ್ಕೊಟ್ಟಂತ ಗುರು ಮೇಲೆ ನಿನಗೆ ಕರುಣೆ ಇಲ್ಲ ಅಂದ್ರೆ ನೀನ್ ಎಕ್ಸ್ಪೆಕ್ಟೇ ಮಾಡಬೇಡ. ತಂದೆ, ತಾಯಿ, ಗುರು, ಈ 3 ಜನ. ಪಕ್ಕದಲ್ಲಿರೋನು 3 Idiots ಫಿಲಮ್ ನೋಡಿದ್ರ? ಫ್ರೆಂಡ್ಸ್ ಎಲ್ಲಿರೋ ಗೊತ್ತಾಗ ಪ್ರಾಮಿಸ್ ಮಾಡಕ್ ಮುಂಚೆ ನೀನ್ ಕೊಡೋ ಯೋಗ್ಯತೆ ಇದ್ರೆ ಮಾತ್ರ ಪ್ರಾಮಿಸ್ ಮಾಡು, ಇಲ್ಲಾಂದ್ರೆ ಮಾಡಬೇಡ. ಬೇರೆಯವರು ನಂಬ್ಕೊಂಡು ಸದೋಗ್ಬಿಡ್ತಾರೆ. 2 ಕೆಲಸ ಮಾಡಬಾರ್ದು, ಡಿಪೆಂಡ್ ಆಗಬಾರ್ದು, ಪ್ರಾಮಿಸ್ ಮಾಡಬಾರ್ದು, ಮಾಡಿದ್ಮೇಲೆ ನಡ್ಕೋಬೇಕು. ಇದೆರಡು ತುಂಬಾ ಇಂಪಾರ್ಟೆಂಟ್ ಅಡ್ವೈಸ್. ಆಲ್ ದ ಬೆಸ್ಟ್ ಚಿಲ್ಡ್ರನ್, ಆಲ್ ದ ಬೆಸ್ಟ್. ನಿಮ್ಮ ಜೀವನ, ನಿಮ್ಮ ಲೈಫು ತುಂಬಾ ಸಮೃದ್ಧಿ ಆಗಿರ್ಲಿ, ತುಂಬಾ ಎತ್ತರಕ್ಕೆ ಬೆಳೀರಿ. ಎಲ್ಲರೂ ಒಂದು ದೊಡ್ಡ ದೊಡ್ಡ ಆಫೀಸರ್ ಆಗಿ, ಏನೇ ಆದ್ರೂ ಕೂಡ ಮಾನವರಾಗಿ. ಏನಾದರೂ ಸರಿಯೇ, ಮೊದಲು ಮಾನವನಾಗು. ಮಾನವೀಯತೆಯನ್ನು ಬಿಟ್ಟು ಬೇರೆ ಯಾವ ರೀತಿ ಕ್ರೌರವಾಗಿ ನಡ್ಕೊಳಕ್ ಹೋಗ್ಬೇಡಿ. ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಅಡ್ವೈಸೇ ಇಲ್ಲ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಟುಮಾರೋ ವಾಟ್ ಹ್ಯಾಪನ್ಸ್ ಐ ನೋ. ಏನೋ ಹಿಂಗೆ ಹೇಳ್ತೀಯ, ನಾವು ನಮ್ಮ ಅಪ್ಪನ ಮಕ್ಕಳೇ ಅಂತ. ನಮ್ಮ ಅಪ್ಪನ ನಾನು ಅಷ್ಟು ಪ್ರೀತಿಸ್ತೀನಿ ಅಂತ ಇದ್ದ ವ್ಯಕ್ತಿ ಇವತ್ತು ಏನಾಗಿದ್ದಾರೆ ಅಂತಾರೆ, ಅವ್ರ ಅಪ್ಪನ ನೋಡ್ಕೊಳ್ಳಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಪಾಪ ತಾಯಿ ಇಲ್ಲ, ಅಪ್ಪನ ನೋಡ್ಕೊಳ್ಳಲ್ಲ ಅಂತ. ಆ ತಂದೆಗೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಮಗುನ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಆದ್ರೆ ಇವತ್ತು ಅವ್ರು ನೋಡ್ಕೊಳ್ಳೋಕೆ ದಿಕ್ಕಿಲ್ದಿರ ಅಲ್ಲಿ ಇಲ್ಲಿ ಅಲಿತಾ ಇದ್ದಾರೆ. ಆ ಒಂದು ಪ್ರಸಂಗ ನೀವು ಮಾಡಬಾರ್ದು. ಬಿ ಕೇರ್ಫುಲ್. ಅದು ಮಾಡಿದ್ದೆ ಆದರೆ ನಾವು ಕೊಟ್ಟ ವಿದ್ಯೆ ಎಲ್ಲ ವ್ಯರ್ಥ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಲಕ್ಷ್ಮಿ. ತೋಚಿದ್ದನ್ನ ಗೀಚಿ ನಮಗೋಸ್ಕರ ಹಾಡಿ ನಮ್ಮನ್ನ ಆಕ್ಟಿವ್ ಮಾಡಿದಂಥವ್ರು. ಈ ವರ್ಷ ಅತ್ಯದ್ಭುತವಾದ ಫಲಿತಾಂಶಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಸೊ ಆ ನಂಬಿಕೆಯನ್ನ ನೀವು ಉಳಿಸ್ಕೋಬೇಕು ಅಂತ ಹೇಳ್ತಾ, ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ನೆನಪು ಮಾಡಿದಂತಹ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಮಂಜುಳಾ, ಆಂಗ್ಲ ಭಾಷಾ ಶಿಕ್ಷಕರು, ಕೂಡ್ಲುಗೇಟ್, ಇವರಿಂದ ಒಂದೆರಡು ಹಿತನುಡಿ. ಮತ್ತೆ ನೀಟ್ ಪ್ರೆಸೆಂಟೇಷನ್ ಇರಬೇಕು. ಗುಡ್ ಇಂಪ್ರೆಷನ್ ಈಸ್ ಗೋಯಿಂಗ್ ಟು ದ ಮೇಂಟೆನೆನ್ಸ್. ಸೊ ಯಾವ ತರ ನೀವು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಮಾರ್ಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್. ಎಷ್ಟು ಪಾಯಿಂಟ್ ಸಮಥಿಂಗ್ ಅಲ್ಲಿ ಅವರ ಒಂದು ಮುಂದೆ ನೀವು ಕಾಲೇಜ್ಗೆ ಅಪ್ಲೈ ಮಾಡಿದಾಗ ಸೀಟ್ಗಳನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕ್ವಶನ್ ಕೂಡ ಅಟೆಂಡ್ ಮಾಡದೆ ಬಿಡಬೇಡಿ. ಎಲ್ಲ ಕ್ವಶನ್ ಅಟೆಂಡ್ ಮಾಡಿ. ಮತ್ತೆ ಇನ್ನೇನು ನೀವು ಪೇಪರ್ ಸಬ್ಮಿಟ್ ಮಾಡುವಾಗ ಯಾವ್ಯಾವ ಕ್ವಶನ್ ನೀವು ಅಟೆಂಡ್ ಮಾಡಿದೀರಾ, ಮಾಡಿಲ್ವೋ, ಯಾವ್ದು ಬಿಟ್ಟಿದ್ದೀರಾ, ಅದನ್ನ ಒಂದು ಕನ್ಫರ್ಮೇಷನ್ ಮಾಡಿಕೊಂಡು ನೀವು ಪೇಪರ್ನ ಸಬ್ಮಿಟ್ ಮಾಡಿ. ಇಷ್ಟೆಲ್ಲಾನು ಕೂಡ ನೀವು ಮಾಡಬೇಕಾಗಿರೋದು 3 ಗಂಟೆ ಒಳಗಡೆ. ಹಾಗಾಗಿ ಸಮಯಕ್ಕೆ ತುಂಬಾನೇ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಮೇಲೆ ಆಸೀನರಾಗಿರುವ ಎಲ್ಲ ನನ್ನ ಧನ್ಯವಾದಗಳೇ ಮತ್ತು ನನ್ನ 4 ಬ್ರಾಂಚಿನ ಶಿಕ್ಷಕರೇ, ಇಲ್ಲಿ ನೆಲೆಸಿರುವ ಎಲ್ಲ ನನ್ನ ಪ್ರಿಯ ಪೋಷಕರೇ, ನನ್ನ ಎಲ್ಲ ಬ್ರಾಂಚಿನ ಮುದ್ದಿನ ಮಕ್ಕಳೇ, ಈ ದಿನ ಎಷ್ಟು ಒಳ್ಳೆಯ ದಿವಸ ಅಂದರೆ ನಮಗೆ ಒಂದು ರೀತಿ ಸಂತೋಷ, ಒಂದು ರೀತಿ ದುಃಖ ಆಗ್ತಾ ಇದೆ. ಅದು ನಮ್ಮ ಸೆಂಟ್ ಫಿಲೋಮಿನಾ ಶಾಲೆ ಅಂದವೋ ಅಂದ. ಅಂತಹ ಅಂದದ, ಚಂದದ, ಸುಂದರವಾದ ಶಾಲಾ ಸಂಸ್ಥಾಪಕರಾದ ಅಶ್ವಥ್ ನಾರಾಯಣ್ ಸರ್ ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಆಗುತ್ತೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿ ನಾನು ಮಾತಾಡ್ತೀನಿ. ಇವಾಗ ಜೋಕ್ ಅಂತ ಫಸ್ಟ್ ಒಂದು ಜೋಕ್ ಹೇಳ್ತೀನಿ, ಆಮೇಲೆ ಮುಂದಕ್ಕೆ ಹೋಗೋದು. ನೋಡಿ, ಹೇಳ್ದವ್ರ ಮಾತು ಕೇಳಿದ್ರೆ ಏನಾಗುತ್ತೆ? ಸ್ವಂತ ಬುದ್ಧಿ ಇರಬೇಕು. ಯಾಕೆ ಈ ಜೋಕ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಒಬ್ಬ ಹುಡುಗ ಮಂಡ್ಯದಿಂದ ಬೆಂಗಳೂರು ಬಂದ.
ನೆಂಟ್ರ ಮನೆಗೆ. ಚೆನ್ನಾಗಿದೆ ನೋಡ್ದ, ದೊಡ್ಡವ್ರು ಇರ್ತಾರೆ ಮನೇಲಿ, ಅಂಕಲ್ ನಾನು ಇಲ್ಲೇ ಇದ್ಬಿಡ್ತೀನಿ, ಬೆಂಗಳೂರಲ್ಲೇ ಇದ್ಬಿಡ್ತೀನಿ, ಏನೋ ಕೆಲಸ ಮಾಡ್ಕೊಂಡಿರ್ತೀನಿ. ಹೌದಾ, ಒಂದು ಕೆಲಸ ಮಾಡು, ಅಲ್ಲಿ ಮುಂದೆ ನೋಡು, ಬಲ್ಗಡೆ ಹೋಗಿ ದೊಡ್ಡ ಫ್ಯಾಕ್ಟ್ರಿ ಕಾಣಿಸುತ್ತೆ, ಆಫೀಸಲ್ಲಿ ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ಹೋಗ್ಬಿಟ್ಟು ಕೇಳು. ಅವ್ರು ಕೇಳ್ತಾರೆ ಏನಂತ, ನಿನ್ನ ಹೆಸರು ಒಂದು ಏನು ಅಂತಾರೆ, ರಮೇಶ್ ಅಂತೇಳು. ಯಾವ್ರು ಅಂತಾರೆ, ಮಂಡ್ಯ ಅಂತೇಳು. ಕೆಲಸ ಮಾಡ್ತೀಯ ಅಂತಾರೆ, ಹ್ಞೂ ಅಂತೇಳು. ಇವನು ಮಹಾ ಬುದ್ಧಿವಂತ, ಇದನ್ನ ಬೈಹ್ಯಾಟ್ ಮಾಡ್ಬಿಟ್ಟ. ರಮೇಶ ಮಂಡ್ಯ ಹ್ಞೂ, ರಮೇಶ ಮಂಡ್ಯ ಹ್ಞೂ. ಪ್ರಾಕ್ಟೀಸ್ ಆಯ್ತು ಚೆನ್ನಾಗಿ, ಓಕೆ ನೋ ಪ್ರಾಬ್ಲಮ್. ಹೋದ ಮ್ಯಾನೇಜರ್ ಬಂದ, ಕೇಳ, ಯಾವ್ರ ನಿಂದು ಅಂದ. ರಮೇಶ ಅಂದ. ಏನ್ ನಿನ್ನ ಹೆಸರು ಅಂದ. ಮಂಡ್ಯ ಅಂದ. ತಲೆ ಕೆಟ್ಟಿದ್ಯಾ ನನ್ನ, ಹೂ ಅಂದ. ಕಳಿಸ್ತಿ, ತಲೆ ಕೆಟ್ಟಿದ ಹಾಸ್ಪಿಟಲ್ ಕಳ್ಸ. ಹೇಳಿದ ಮಾತು ಕೇಳಿ ಹಿಂಗೆ ಆಗೋದು. ನಾನು ಹೆಂಗ್ ಬಂದೆ ಚಂದಾಪುರಕ್ಕೆ, ನನ್ಗೆ ಸ್ವಲ್ಪ ಆಶ್ಚರ್ಯನೂ ಆಗುತ್ತೆ. ಯಾಕೆಂದ್ರೆ ನಾನು ಬಂದಿದ್ದು ಅಲೋನ್, ಯಾರು ನಿನ್ ಜೊತೆ ಕರ್ಕೊಂಡು ಬಂದಿಲ್ಲ, ನಾನು ಒಬ್ಬನೇ ಬಂದಿದ್ದು. ಹೆಂಗ್ ಬಂದೆ, ಹಳೆ ಬೈಕಲ್ಲಿ ಹಳೆ ಬಟ್ಟೆ ಹಾಕೊಂಡು ಬಂದಿದ್ದೆ. ಯಾಕೆ, ಶಾಲೆ ಮಾಡಕ್ಕೆ. ನಾನು ಅಲ್ಲಲ್ಲಿ ಹೇಳ್ತಾ ಇದ್ದೆ, ಎಲ್ಲ ಗೊತ್ತಾಗಿದ್ದೆ. ಯಾವ ಈ ತರ ಬಂದ ಸ್ಕೂಲ್ ಮಾಡ್ತೇನೆ ಅಂತಾನೆ. ಅಲ್ಲೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡಿದೆ. ನಾನು ಇಲ್ಲ 3 ವರ್ಷ ಮಾಡಿದೆ ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ. ಕೆಲವ್ರು ಓದ್ತಾರೆ, ಕೆಲವ್ರು ಓದಲ್ಲ. ಅವ್ರನ್ನೆಲ್ಲಾರನು ಹೇಳ್ಕೊಟ್ಟು ಅವ್ರು ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಹೇಳ್ಕೊಡ್ತಾರೆ ಅವರೆಲ್ಲರೂ. ಅಂದ್ರೆ ಇವಾಗ ಡಲ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದೆಲ್ಲ ಅವರು ಜಾಸ್ತಿ ತಿಳ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ HM ನಮ್ಮ ಪ್ರತಿದಿನ ಕ್ಲಾಸಲ್ಲೇ ಕುತ್ಕೊಂಡಿರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ. ಯಾರು ಬಂದು ಕುತ್ಕೊಳ್ಳೋದಿಲ್ಲ ಕ್ಲಾಸಲ್ಲಿ. ಯಾವಾಗೂ ಏನಾದರೂ ಗೈಡೆನ್ಸ್ ಕೊಟ್ಟು, ಮೆಡಿಟೇಷನ್ ಮಾಡಿಸಿ, ಬೋರ್ ಆಗ್ದಲೆ ಜೋರಾಗಿ ಓದಿ ಅಂತ ಹೇಳಿ, ಕಾನ್ಸಂಟ್ರೇಷನ್ ಕೊಟ್ಟು ಓದಿ ಅಂತ ಹೇಳ್ಕೊಟ್ಟು ಓದಿಸ್ತಾರೆ. ನಿಜ ಇಂಥ HM ಸಿಗೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಪ್ರತಿ ವಾರ ಅಶ್ವಥ್ ನಾರಾಯಣ್ ಸರ್ ಆಗಲಿ, ರಾಜಗೋಪಾಲ್ ಸರ್ ಆಗಲಿ, ಅವರು ಬರ್ತಾರೆ. ಅವರು ನಮಗೆ ಗೈಡೆನ್ಸ್ ಕೊಡ್ತಾರೆ. ವಾರ ಸರ್ ಬರ್ತಾರೆ, ಅಶ್ವಥ್ ನಾರಾಯಣ್ ಸರು. ನಾವು ಹೇಗೆ ಓದಬೇಕು, ನಾವು ಜೀವನ ಹೇಗೆ ನಡೆಸಬೇಕು, ಆಮೇಲೆ ಅವ್ರ ಜೀವನದಲ್ಲಿ ಏನೇನು ನಡೆದಿದೆ ಅದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡ್ತಾರೆ. ನಮ್ಮನ್ನ ಎಂಟರ್ಟೈನ್ ಕೂಡ ಮಾಡ್ತಾರೆ. ನಮ್ಗೆ ಅವ್ರು ಮಾತಾಡೋದು ಯಾವತ್ತೂ ಬೋರ್ ತರಿಸಲ್ಲ. ಇಯರ್ಸ್ ಜರ್ನಿ ತುಂಬ ಚೆನ್ನಾಗಿತ್ತು. ಈಗ 10th ಸ್ಟ್ಯಾಂಡರ್ಡ್ ಫೇರ್ವೆಲ್ ಲಾಸ್ಟ್ ಮೂಮೆಂಟ್. ಇಷ್ಟು ಅಂದರೆ ಇಷ್ಟು ಮೆಟ್ಲು ಹತ್ಕೊಂಡು ಇದೊಂದು ಲಾಸ್ಟ್ ಸ್ಟೇಜ್ ನಮ್ಮ ಲೈಫಲ್ಲಿ. ಟೀಚರ್ಸ್ ಫಸ್ಟ್ LKG ಇಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಕರ್ಕೊಂಡ್ಬಂದಿದ್ದಾರೆ ನಮ್ಮನ್ನ. ಎಲ್ಲ ನನ್ನ ಪ್ರೈಮರಿ ಟೀಚರ್ಸ್ ಹಾಗೆ ಹೈಸ್ಕೂಲ್ ಟೀಚರ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರಿನ್ಸಿಪಲ್ ಸರ್, HM ಸರ್, ಸೆಕ್ರೆಟ್ರಿ ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಟೀಚರ್ಸ್, ಪ್ರಿನ್ಸಿಪಲ್, ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಸ್ಕೂಲ್ ಜಾಯ್ನ್ ಆಗಿದ್ದು LKG ಇಂದಾನೆ. ನನಗೆ ತುಂಬ ಎಮೋಷನ್ಸ್ ಇದೆ, ಬಿಲ್ಡ್ ಆಗಿದೆ. ಅಂದರೆ 12 ಇಯರ್ಸಿಂದ ಇಲ್ಲೇ ಓದ್ತಾ ಇದ್ದೀನಿ. ನಾನು ಒಂದು ಎಮೋಷ್ನಲ್ ಆಗಿ ಒಂದು ಹೇಳ್ಬೇಕಂದ್ರೆ, ನಾನು 8th ತುಂಬ ಲೋ ಆಗಿದ್ದೆ. ಫ್ರೆಂಡ್ಸ್ ಜೊತೆ ತುಂಬ ಕಿರಿಕ್ ಮಾಡ್ಕೊಂಡಿದ್ದೆ, ಅದೆಲ್ಲ ಮಾಡಿದ್ದೆ. ಆದರೆ ಸರ್ ರಾಜಗೋಪಾಲ್ ಸರ್ ಕರೆದ್ಬಿಟ್ಟು ನನಗೆ ಬುದ್ಧಿ ಹೇಳಿದ್ರು. ಆವತ್ತಿಂದ ನಾನು ಸ್ವಲ್ಪ ಚೇಂಜ್ ಆಗಕ್ಕೆ ಟ್ರೈ ಮಾಡಿದೆ. ಅದರಿಂದ ನಾನು ಇವತ್ತು ಇಲ್ಲಿ ಗಂಟ ಬಂದಿದ್ದೀನಿ. ತುಂಬ ಏನಂದರೆ, ನಾನು ಈಗ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತಾ ಇಲ್ಲ. ನಾನು ಯಾವಾಗಲೂ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್. ಅವ್ರು ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ಅಂದರೆ ಅದು ಹೇಳೋಕ್ಕಾಗಲ್ಲ. ನಾನು ತುಂಬ ಸಲ ಬೈಸ್ಕೊಂಡಿದ್ದೀನಿ. ಸಂಪತ್ ಸರ್ ಹತ್ರನೇ ಹೋಗಿದ್ದೀನಿ, ತುಂಬ ಸಲ ಕ್ಯಾಬಿನ್ಗೆ ಹೋಗಿದ್ದೀನಿ, ತುಂಬ ಸಲ ಬೈಸ್ಕೊಂಡಿದ್ದೀನಿ. ಆದರೆ ಅವರು ಕೊಟ್ಟಿರೋ ಇನ್ಸ್ಪಿರೇಷನ್, ನೀನು ಅಳ್ಬೇಡ, ನಿನ್ನ ಕೈಲಾಗುತ್ತೆ, ನೀನು ಮಾಡು ಅಂತ ಹೇಳಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಸಂಪತ್ ಸರ್ ಆ್ಯಂಡ್ ರಾಜಗೋಪಾಲ್ ಸರ್. ಅಂದರೆ ಎಮೋಷನ್ಸ್, ನಾನು ಇನ್ನು ಯಾರನ್ನೂ ಎಮೋಷನಲ್ ಮಾಡ್ಬೇಕಂತ ಬಂದಿಲ್ಲ, ಬಟ್ ಹೇಳ್ತೀನಿ, ಈ ಸ್ಕೂಲ್ನ ನಾಳೆ ಲಾಸ್ಟ್ ಡೇ. 12 ವರ್ಷದಿಂದ ಒಟ್ಟಿಗೆ ಇದ್ದೀವಿ. ಎಲ್ಲ ಫ್ರೆಂಡ್ಸ್ನು ಮಿಸ್ ಮಾಡ್ಕೋತೀನಿ. ಆಲ್ ಮೈ ಡಿಯರ್ ಫ್ರೆಂಡ್ಸ್ ಹೂ ಎಂಕರೇಜ್ ಮೀ. ನಾನು ಖುಷಿಯಾಗಿದ್ದಾಗ ಹಂಚ್ಕೊಂಡಿದ್ರು, ಅಳ್ಬೇಕಾದ್ರೇನು ಹೆಲ್ಪ್ ಮಾಡಿದರು. ಆಲ್ ಮೈ ಡಿಯರ್ ಫ್ರೆಂಡ್ಸ್, ಆಲ್ ಮೈ ಡಿಯರ್ ಟೀಚರ್, ಐ ಮಿಸ್ ಯು ವೆರಿ ಮಚ್. ಥ್ಯಾಂಕ್ ಯು. To better our community through good citizenship and active participation. We will be loyal to the society and we will seek
to promote its welfare and maintain its reputation. We will honor all who have shared their knowledge with us in all our dealings. We will endeavor to be known as a person of St. Philomena's High School. Thank you. ಹತ್ತನೇ ತರಗತಿ ಮಕ್ಕಳು ತಮ್ಮ ಹತ್ರ ಇರುವಂತಹ ಕ್ಯಾಂಡಲ್ ಅನ್ನ 9ನೇ ತರಗತಿ ಮಕ್ಕಳಿಗೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆ ಮೂಲಕ ತಮ್ಮ ಜವಾಬ್ದಾರಿಯನ್ನ 9ನೇ ತರಗತಿ ಮಕ್ಕಳಿಗೆ ಕೊಡಬೇಕು. ಪಾದಪೂಜೆ ದಯಮಾಡಿ ಎಲ್ಲ ಶಿಕ್ಷಕರು ಪಾದಪೂಜೆಗೆ ರೆಡಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಚೇರ್ಸ್ ಅಂಡ್ ಆಲ್. ವಿಭೂತಿ, ಗಂಧ, ಅರಿಶಿನ ಕುಂಕುಮವನ್ನ ಹಚ್ತಾ ನೋಡಿ ಇಲ್ಲೇ ತೋರಿಸ್ತಿಲ್ಲ. ಹೂವನ್ನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು. ತಂದೆ ತಾಯಿ ಅಂದ್ರೆ ನಮ್ಮ ದೇವರು ಎನ್ನುವ ಮಟ್ಟಿಗೆ ಮಕ್ಕಳಲ್ಲಿ ಸಂಸ್ಕಾರ ಇರಬೇಕು. ತಂದೆ ತಾಯಿ ಅಂದ್ರೆ ನಮ್ಮ ದೇವರು ಎನ್ನುವ ಮಟ್ಟಿಗೆ ಮಕ್ಕಳಲ್ಲಿ ಸಂಸ್ಕಾರ ಇರಬೇಕು. ಇಂದಿನ ಹೈಟೆಕ್ ಕಾಲದಲ್ಲಿ ಸಂಬಂಧಗಳು ಕಡಿದು ಹೋಗ್ತಾ ಇದೆ. ತಂದೆ ತಾಯಿ ಬಗ್ಗೆ ಇರುವಂತಹ ಗೌರವ, ಪ್ರೀತಿ, ವಿಶ್ವಾಸಗಳು ಮಕ್ಕಳಿಂದ ದೂರವಾಗ್ತಾ ಇದೆ. ಕೋಟಿ ಜನುಮ ಸಾಲದು ಋಣವ ತೀರಿಸಲು ಗುಡಿಯು ಗೋಪುರ ವ್ರತವು ನೇಮವು ಏತಕ್ಕೆ ಬೇಕು? ಹೆತ್ತ ತಾಯಿಯ ಸೇವೆ ಮಾಡುವ ಭಾಗ್ಯವೇ ಸಾಕು. ಅಮ್ಮನೇ ನಿಜ ದೈವ. ಮಮತೆಯೇ ಅವಳಿಗೆ ಸಿರಿತನ, ಕರುಣೆಯೇ ಕರುಳಿನ ಗೆಳೆತನ. ದೇವರಿಗೂ ಅವಳೆ ತಾನೆ ದೇವರು, ಅವಳ ಸರಿ ಸಮ ಯಾರು ಕಾಣರು. ಅವಳ ಪ್ರೀತಿಯಲ್ಲಿ ಜಗವೇ ಬೆಳಗುವುದು. ಅಮ್ಮ ನಿನಗೂ ಮೊದಲು ಜಗದಲ್ಲಿ ಯಾರಮ್ಮ? ಹೆತ್ತವಳು ಯಾರಮ್ಮ? ಹೊತ್ತವಳು ಯಾರಮ್ಮ? ಅವಳಿದೆ ಅಮೃತ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ? ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು. ಫ್ರೆಂಡ್ಸ್, ನನ್ನ ಮಗಳ ಸ್ಕೂಲಲ್ಲಿ ತುಂಬ ಸ್ಪೆಷಲ್ ಸೆಂಡ್ ಆಫ್ ಅಂತ ಹೇಳ್ಬೋದು. ಇಲ್ಲಿ ಪೇರೆಂಟ್ಸ್ನ ಕರೆಸಿಬಿಟ್ಟು ಮಕ್ಕಳಿಂದ ಪಾದ ಪೂಜೆ ಮಾಡಿಸ್ತಾರೆ. ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಇದು ಪೇರೆಂಟ್ಸಿಗೆ ಮಾತ್ರನೇ ಇದೆ. ನಮ್ಮ ಖುಷಿಯಿಂದ ಹಾಗೆ ಮಕ್ಕಳು ಖುಷಿ ಪಟ್ಟು ಟೀಚರ್ಸ್ಗೆ ಸರ್ಗೆ ಕೂಡ ಪಾದ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಮ್ಯಾಮ್ ಅಷ್ಟೇ ತುಂಬ
ಕಂಟ್ರೋಲ್ ಆಗ್ತಾ ಇಲ್ಲ, ಅವರಿಂದ ತುಂಬ ಅಳ್ತಾ ಇದ್ದಾರೆ. ಹಾಗೆ ಸ್ಟೂಡೆಂಟು ಹಾಗೆ ನಾವುಗಳನ್ನು ಅಷ್ಟೇ ತುಂಬ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ಈ ಮೂಮೆಂಟು ತುಂಬ ಎಲ್ಲರ ಮನಸ್ಸಿಗೂ ಹಾರ್ಟಿಗೂ ಟಚ್ ಆಗುತ್ತೆ ಅಂತ ನನಗನ್ಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಫ್ಯಾಮ್ಲಿಗೆ ಶೇರ್ ಮಾಡಿ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಕುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ಥರ ಪ್ರೀತಿಯಲಿ, ಹರಸೋ ಹಸು ಥರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಏನ್ರೋ ಪಾರ್ಟಿ ಸಿಂಬಲ್ ಬೆಂಚ್ ಹಾಕೊಂಡಿದ್ದೀರಾ? ಬೆಂಚ್ ಅಲ್ಲ, ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು. ನಮ್ದೇ ಹಾವಳಿ, ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕ್ಯಾಂಪೇನ್ ಶುರು ಮಾಡೋಣ. ಹಾ, ಎಲೆಕ್ಷನ್ ಏನು 2 ವಾರ ಇರೋದು. ನಮಗ್ ಕಂಪೇರ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಜಾಸ್ತಿ ಜನ ಇದ್ದಾರೆ. ಕರೆಕ್ಟ್. ಅದು ಅಲ್ಲದೆ ಅವ್ರಿಗೆ IS ಅವ್ರ ಸಪೋರ್ಟ್ ಬೇರೆ ಇದೆ. ಸುಮ್ಮನೆ ರಿಸ್ಕ್ ಬೇಡ. ಏನೋ ಎಲೆಕ್ಷನ್ ಇಂದ ವಿಡ್ರಾ ಮಾಡ್ಕೊ ಅಂತ ಹೇಳಕ್ ಬಂದ್ಯಾ? ಐ ಲೈಕ್ ಕಾಂಪಿಟಿಷನ್. ಕ್ಲಾಸ್ ನಡೀತಾ? ಹೇ, ಇಟ್ಸ್ ಓಕೆ. ಒನ್ ಟೈಮ್ ಅಲ್ಲ ನನ್ನ ಕ್ಲಾಸ್ ಬಿಡಲ್ಲ. ಏ ಬಾರ ಸರ್, ಆಚೆ ಹೋಗೋಣ. ಅವ್ರನ್ನ ಕ್ಯಾಂಪೇನಿಂಗ್ ಮಾಡ್ತಿರ್ತಾರೆ. ಮಗ ನಾನೀಗ ಫ್ರೆಂಡ್ಸ್,
ತುಂಬ ಚೆನ್ನಾಗಿ ತುಂಬ ಅರ್ಥಪೂರ್ಣವಾಗಿ ಸರ್ ಆಗಲಿ ಟೀಚರ್ಸ್ ಆಗಲಿ ಸ್ಪೀಚು ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ, ಇದು ನಮ್ಮ ಮಕ್ಕಳಿಗೆ ಮಾತ್ರ ಅನ್ವಯಿಸಲ್ಲ, ಎಲ್ಲ ಸ್ಟೂಡೆಂಟ್ಗೂ ಅನ್ವಯಿಸೋಂಥ ಸ್ಪೀಚ್ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಾರಾದರೂ ವಿಡಿಯೋ ಸ್ಕಿಪ್ ಮಾಡಿದರೆ ಸ್ಕಿಪ್ ಮಾಡ್ದೇ ಸ್ಪೀಚ್ ಕೇಳಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಗಿ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೂ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.